ನಮಸ್ಕಾರ. ನಾನು ದಯಾನಂದ ಈಚಗೇರಿ, ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಾದ ಮೂರ್ಸರಪ್ಪ ಗಂಗಪ್ಪ ಈಚಗೇರಿ ಅವ್ರ ಮೊಮ್ಮಗ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಭಾಳ ಖುಷಿ ಅನಿಸ್ತದೆ. ಅದು ಒಂದು ಕಡೆ ದುಃಖನೂ ಆಗ್ತದೆ. ಯಾಕಂದರೆ ಇಂಥ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಾವು ಹುಬ್ಬಳ್ಳಿ ಜನತೆಗೆ ಹಾಗೂ ನಾಡಿನ ಜನತೆಗೆ ಇವ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇನ್ಫಾರ್ಮೇಷನ್ ಯಾವುದೂ ಇರೋದಿಲ್ಲ. ಯಾಕಂದರೆ ಗೂಗಲ್ನಲ್ಲಿ ನಾವು ಫ್ರೀಡಮ್ ಫೈಟರ್ಸ್ ಫ್ರಮ್ ಹುಬ್ಬಳ್ಳಿಯಲ್ಲಿ ಟೈಪ್ ಮಾಡಿದರೆ ನಮ್ಗೆ ಹೆಸರು ಒಂದೇ ಬರ್ತದೆ, ನಾರಾಯಣ್ ಡೋಣಿ ಅಂತ ಒಬ್ಬರೇ ಹೆಸರು ಬರ್ತದೆ. ಆದರೆ ಇಂಥ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮೂರ್ಸರಪ್ಪ ಈಚಗೇರಿಯವ್ರ ಬಗ್ಗೆ ಹೆಸರು ಯಾವುದೇ ಇನ್ಫಾರ್ಮೇಷನು ಮಾಹಿತಿ ಯಾವುದೂ ಇರುವುದಿಲ್ಲ. ಆದರೆ ಹುಬ್ಬಳ್ಳಿ ಜನರು ನೀವು ನೋಡಿರ್ಬೋದು, ಹುಬ್ಬಳ್ಳಿಯ ಲ್ಯಾಮಿಟನ್ ರಸ್ತೆಯಲ್ಲಿರುವ ಅಶೋಕ್ ಹೋಟೆಲ್ ಎದುರುಗಡೆನೇ ಒಂದು ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ. 1973-74ರಲ್ಲಿ ಕೇಂದ್ರ ಸರ್ಕಾರದವರು ಈ ಇಬ್ಬರು ಮಹಾನ್ ಹೋರಾಟಗಾರರ ಬಗ್ಗೆ ನಾರಾಯಣ್ ಡೋಣಿ ಹಾಗೂ ಮೂರ್ಸರಪ್ಪ ಈಚಗೇರಿ ಇವರಿಬ್ಬರ ಹೆಸರಲ್ಲಿ ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ. ಕೇಂದ್ರ ಸರ್ಕಾರವು ಈ ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರರ ಸ್ಮಾರಕ ನಿರ್ಮಾಣ ಮಾಡಿದರೂ ಕೂಡ ನಮ್ಮ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಅವ್ರ ಬಗ್ಗೆ ಸಲ್ಲಿಸಬೇಕಾದ ಸರಿಯಾಗಿ ಗೌರವ ಸಲ್ಲಿಸ್ತಾ ಇಲ್ಲ. ಇದು ಕೇವಲ ನನ್ನ ಮಾತು ಅಷ್ಟೇ ಅಲ್ಲ, ಹೆಸರಾಂತ ದಿನಪತ್ರಿಕೆಗಳು ಕೂಡ ಈ ಸುದ್ದಿ ಪ್ರಕಟವಾಗಿದೆ. ಈ ವಿಷಯವಾಗಿ ನಮ್ಮ ಮಹಾನಗರ ಪಾಲಿಕೆಗೆ ಹಲವಾರು ಬಾರಿ ಗಮನಕ್ಕೆ ತಂದರೂ ಕೂಡ ಅವರಿಂದ ಯಾವುದೂ ಸ್ಪಂದನೆ ಸಿಗ್ತಾ ಇಲ್ಲ. ಆದರೆ ನಾನು ಪ್ರತಿ ವರ್ಷ ಆಗಸ್ಟ್ 15ರಂದು ಹಾಗೂ ಜನವರಿ 26ರಂದು ನಾರಾಯಣ್ ಡೋಣಿ ಹಾಗೂ ಮೂರ್ಸರಪ್ಪ ಈಚಗೇರಿ ಈ ಇಬ್ಬರ ಸ್ಮಾರಕಕ್ಕೆ ನನ್ನ ಬಂಧು ಮಿತ್ರರೊಡನೆ ಹೋಗಿ ಗೌರವವನ್ನು ಸಲ್ಲಿಸ್ತಾ ಬರ್ತಾ ಇದ್ದೇನೆ. ಆದರೆ ನನಗೆ ಅತಿ ದುಃಖ ಆಗಿರೋದು ಏನಂದರೆ, ಹೋದ ವರ್ಷ ಆಗಸ್ಟ್ 15, 2024ರಂದು ಸ್ಮಾರಕದಲ್ಲಿ ಮೂರ್ಸರಪ್ಪ ಈಚಗೇರಿ ಹಾಗೂ ನಾರಾಯಣ್ ಡೋಣಿ ಇಬ್ಬರು ಹೆಸರಿದ್ದರೂ ಕೂಡ ಸ್ಥಳೀಯ ನಾಯಕರಿಂದ ಕೇವಲ ನಾರಾಯಣ್ ಡೋಣಿ ಅವರ ಸ್ಮರಿಸುವ ಕಾರ್ಯಕ್ರಮ ಮಾತ್ರ ಆಗಿದೆ. ಮೂರ್ಸರಪ್ಪ ಈಚಗೇರಿ ಅವರನ್ನು ಮರೆತು ಬಿಟ್ಟಿದ್ದಾರೆ. ನನ್ನ ಉದ್ದೇಶ ಇಷ್ಟ ಏನಂದರೆ, ಬಾಲಕ ನಾರಾಯಣ್ ಡೋಣಿಯ ಪ್ರತಿಮೆಯನ್ನು ಬ್ರಾಡೋಯಲ್ಲೇ ನಿರ್ಮಾಣ ಮಾಡಿದ ಹಾಗೆ ಶ್ರೀ ಮೂರ್ಸರಪ್ಪ ಈಚಗೇರಿ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಅವರ ಹೋರಾಟದ ಬದುಕನ್ನು ನಾಡಿನ ಜನತೆಗೆ ಹಾಗೂ ಯುವ ಜನತೆಗೆ ಪ್ರೇರಣೆ ಆಗುವಂತೆ ಸರ್ಕಾರ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿ ನನ್ನ ವಿನಂತಿ. ಭಾರತ್ ಮಾತಾ ಕಿ ಜೈ, ಕರ್ನಾಟಕ ಮಾತಾ ಕಿ ಜೈ. ಹಾಕ್ತಿರೋ ಹತ್ತಿ ಹೇಳ್ತೀನಿ ಬರ್ರಿ ಇಲ್ಲಿ. ಈಗ ನಮ್ಮ ಕತೆ ಹೇಳ ನಿಮ್ಗೆ ಹುಬ್ಬಳ್ಳಿ ಸ್ವಾತಂತ್ರ್ಯ ಯೋಧನ ಕತೆ ಹೇಳ್ತೀನಿ. ಹುಬ್ಬಳ್ಳಿನೂ ಎಷ್ಟು ಪಾತ್ರ ಆಡಿದ, ಮಹತ್ವದ ಪಾತ್ರ ಆಡಿದ ಅನ್ನೋದು ನಿಮ್ಗೆ ನಾನು ಹೇಳಬೇಕು. ಸ್ವಾತಂತ್ರ್ಯ ಹೋರಾಟದೊಳಗೆ ಹುಬ್ಬಳ್ಳಿನ ಸಣ್ಣ ಕೆಲಸ ಮಾಡಿಲ್ಲ, ಕೆಲಸ ಭಾಳ ಮಾಡಿದೆ. ಬಲಿದಾನ ಮಾಡಿದವರು ಇದ್ದಾರೆ ಹುಬ್ಬಳ್ಳಿ ಒಳಗೆ ಅಂತ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ. ನಾನು ಇಲ್ಲೇ ಹುಬ್ಬಳ್ಳಿ ಒಳಗೆ 2 ಬಲಿದಾನ ಅದು. ಒಂದು 3,000 ರೂಪಾಯಿ ಈಚಗೇರಿ ಅಂತ ತಿಳ್ಕೊಂಡು ಅವಾಗ ತರುಣರು, 20-25 ವರ್ಷದ ತರುಣರು ಅವರೊಂದು. ಎರಡನೇದ್ದು ನಿಮ್ಮಂತೆ ಸಣ್ಣ ಹುಡುಗಬ್ಬ ಇದ್ದ ನಾರಾಯಣ ಡೋಣಿ ಅಂತ ತಿಳ್ಕೊಂಡ್ರಿ, ಅವನೊಂದು ಬಲಿದಾನ. ಇಬ್ಬರು ಬಲಿದಾನ ಮಲ್ಯಾಗ್ಯದ. ಇಬ್ಬರು ಬಲಿದಾನ ಹೆಂಗೆ ಆತಪ್ಪ ಅಂತ ತಿಳ್ಕೊಂಡ್ರೆ, ಇದು ನಾವು ಹುಬ್ಬಳ್ಳಿ ಜನರೆಲ್ಲ ತಿಳ್ಕೊಬೇಕಿದೆ. ಇಲ್ಲೇ ಹುಬ್ಬಳ್ಳಿ ಒಳಗೆ ಡಾಕ್ಟರ್ ನಾಸು ಹರ್ಡಿಕರ್ ಅಂತ ಒಬ್ಬರು ಇದ್ದರು. ನಾಸು ಹರ್ಡಿಕರ್, ನಾರಾಯಣ ಸುಬ್ರಾವ್ ಹರ್ಡಿಕರ್ ಅಂತ ತಿಳ್ಕೊಂಡು ಅವರು ಸೇವಾದಳದ ಸಂಸ್ಥಾಪಕರು, ಹಿಂದೂಸ್ತಾನಿ ಸೇವಾದಳದ ಸಂಸ್ಥಾಪಕರು. ಹಿಂದೂಸ್ತಾನಿ ಸೇವಾದಳ ಹೆಂಗಿತ್ತು ಅಂತ ತಿಳ್ಕೊಂಡ್ರೆ, ಎಲ್ಲ ತರುಣರನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ತಯಾರು ಮಾಡ್ತಕ್ಕಂಥ ಒಂದು ಯುವ ಸಂಸ್ಥೆ ಅದು. ಹಂಗೊಂದು ಸಂಸ್ಥೆ ಅದು. ಆ ರೀತಿ ಮಾಡ್ತಿದ್ರು. ಮಹಾರಾಷ್ಟ್ರದೊಳಗೆ ಅಭಿನವ ಭಾರತ್ ಇತ್ತು, ಇಲ್ಲಿ ಹಂಗೆ ಹಿಂದೂಸ್ತಾನಿ ಸೇವಾದಳ. ಇವರು ನಮ್ಮ 3,000 ರೂಪಾಯಿ ಈಚಗೇರಿ ಅಂತ ತಿಳ್ಕೊಂಡು ಹುಬ್ಬಳ್ಳಿಯ ಹೋರಾಟಗಾರರು ಏನಿದ್ರು ಅವರು ನಾಸು ಹರ್ಡಿಕರ್ ಶಿಷ್ಯರು. ನಾಸು ಹರ್ಡಿಕರ್ ಭಾಷಣ ಎಲ್ಲೆಲ್ಲಿ ಮಾಡ್ತಾರೆ ಅಲ್ಲಿ ಅವ್ರ ಟೇಬಲ್ಲು ಕುರ್ಚಿ ತೊಗೊಂಡ್ಕಾದ ಹೋಗ್ತಿದ್ರು. ಅವ್ರ ಜೋಡಿನೂ ಹೋಗೋರು, ಅವ್ರ ಜೋಡಿ ಹೋಗಿ ಭಾಷಣ ಮಾಡೋರು, ಇವರು ಮಾತಾಡೋರು, ಅವರು ಮಾತಾಡೋರು. ಮಾತಾಡಿದ್ಮೇಲೆ ಇಬ್ಬರು ಹೋಗಿ ಪೊಲೀಸ್ ಹಿಡ್ಕೊಂಡು ಹೋಗ್ತಿದ್ರು. ಅವರು ಜೈಲಿನಿಂದ ಬಿಡುಗಡೆ ಬಂದ ಕೂಡಲೇ ಮರುದಿವಸದಿಂದ ಇದೇ ಕೆಲಸ ಮಾಡ್ತಿದ್ರು. ಮತ್ತೆ ಜೈಲಿಗೆ ಹಾಕ್ತಿದ್ರು. ಹೀಗಾಗಿ ಅನೇಕ ಸಲ ಜೈಲು ವಾಸ ಅನುಭವಿಸ್ಯಾರ. ಜೈಲು ಅಂತ ತಿಳ್ಕೊಂಡ್ರೆ ಹೆಂಗೆ ಅಂತ ತಿಳ್ಕೊಂಡ್ರೆ, ಈಗ ಜೈಲಿನೊಳಗೆ ಅವ್ರಿಗೆ ಕೆಟ್ಟ ಪದಾರ್ಥ ಇಂಥವ್ರು ತಿನ್ನಲಿಕ್ಕೆ ಚಲೋ ಇದು ಮಾಡೋದು, ಹುಳ ಹತ್ತಿದ್ದು ಇಂಥವೆಲ್ಲ ಕೊಡ್ತಾರೆ. ಇಂಥವ ಅದನ್ನ ತಿನ್ನಿರಿ ಅಂತ ತಿಳ್ಕೊಂಡು ಹೇಳಿ ತಿನ್ನಿಸ್ತಿದ್ರು, ಪೋಸ್ಟ್ ಮೇಲೆ ತಿನ್ನಿಸ್ತಿದ್ರು. ಹಿಂಗೆಲ್ಲ ಮಾಡ್ತಿದ್ರು ಜೈಲಿನೊಳಗೆ.
ಆದರೆ ಅದಕ್ಕೆ ಅವಕ್ಕೂ ಬೆದರಲಿಲ್ಲ. ಹೀಗಾಗಿ ಅವರು ಎಷ್ಟೋ ಸಲ ಏನಂತ ಅಂದರೆ ಅವರು ಹಳ್ಳಿ ಸುತ್ತಮುತ್ತಲು ಹಳ್ಳಿಯೊಳಗೆ ಜಾಗೃತಿ ಆಗ್ಬೇಕಲ್ಲ, ರೈತರು ಎಲ್ಲ ಜಾಗೃತಿ ಆಗ್ಬೇಕು ಅಂತ ತಿಳ್ಕೊಂಡು ಎಲ್ಲ ಕಡೆ ಹೋಗ್ತಿದ್ರು. ಧಾರವಾಡ ಜಿಲ್ಲಾ ಎಲ್ಲ ಅಡ್ಡಾಡಲ್ಲ, ಮತ್ತು ಕಾರವಾರ ಜಿಲ್ಲೆಗೂ ಹೋಗ್ತಿದ್ರು. ಹರ್ಡಿಕರ್ ಜೊತೆಗೆ ಹರ್ಡಿಕರ್ ಎಲ್ಲಿದ್ದಾರೆ ಅಲ್ಲಿ ಇವರು ಇರ್ತಿದ್ರು. ವಿಶೇಷವಾಗಿ 3,000 ರೂಪಾಯಿ ಇಚಿಗಿರಿಯವರು ಮತ್ತು ಹರ್ಡಿಕರ್ ಕೂಡಿ ಮಾಡಿದ್ದು ಅಂತ ತಿಳ್ಕೊಂಡ್ರೆ ಒಂದು ಸ್ವಾತಂತ್ರ್ಯದ ಪ್ರಚಾರ, ಎರಡನೇದು ಖಾದಿ ಪ್ರಚಾರ. ನಾಸು ಹರ್ಡಿಕರ್ಗೆ ಸಿದ್ಧಾರೂಢ ಸ್ವಾಮಿಗಳ ಆಶೀರ್ವಾದ ಸಿಕ್ಕಿತ್ತು ಅವ್ರಿಗೆ, ನೀವು ಹೋರಾಟ ಮಾಡಿರಿ ಅಂತ ತಿಳ್ಕೊಂಡು ಹೇಳಿ. ಇಷ್ಟೇ ಅಲ್ಲ, ಲೋಕಮಾನ್ಯ ತಿಲಕರು ಬಂದಾಗ ಲೋಕಮಾನ್ಯ ತಿಲಕರನ್ನ ಬೆಂಬಲ ಕೊಟ್ಟರು ಅವರು ಸಿದ್ಧಾರೂಢ ಸ್ವಾಮಿಗಳು ಹುಬ್ಬಳ್ಳಿಗೆ ಬಂದಾಗ. ಹೀಗಾಗಿ ಸೇವಾದಳ ಬೆಳೀತು ಭಾಳ. ಸೇವಾದಳದ ಎಷ್ಟೋ ಟ್ರೈನಿಂಗ್ ಕ್ಯಾಂಪ್ ಏನದ ಸುಧಾರಣ ಮಠದಾಗ ನಡೀತಿದ್ವಿ. ಅವಾಗ ಸಿದ್ಧಾರ್ಥ ಮಠ ಇತ್ತು, ಅವ್ರ ಮಠ ಸಿದ್ಧಾರೂಢ ಮಠ ಇರಲಿಲ್ಲ ಇನ್ನೂ ಅವಾಗ, ಸಣ್ಣ ಪ್ರಮಾಣದಾಗಿತ್ತು. ಆಮೇಲೆ ಮುಂದಿನ ಬೆಳೀತದು, ಸಿದ್ಧಾರೂಢ ಮಠ ಬೆಳೀತು. ಸಿದ್ಧಾರೂಢ ಬೆಳೆದಂಗೆಲ್ಲ ಸಿದ್ಧಾರೂಢ ಸ್ವಾಮಿಗಳು ಏನಿದೆ ಅಂತ ತಿಳ್ಕೊಂಡ್ರೆ ಈ ಹೋರಾಟಕ್ಕೆ ಭಾಳ ಬೆಂಬಲ ಕೊಡ್ತಿದ್ರು. ಮತ್ತು ಎಲ್ಲ ಹೋರಾಟಗಾರರು ಅಲ್ಲಿ ಹೋಗೋರೆ, ಯಾರು ಹೋರಾಟಗಾರರು ಇದ್ದಾರೆ ಅವ್ರಿಗೆ ಫ್ರೀ ಇದು ಕೊಡ್ತಿದ್ರು, ಅವ್ರಿಗೆ ಮಲ್ಕೊಳ್ಳೋಕ್ಕೆ ಆಶ್ರಯ ಕೊಡ್ತಿದ್ರು, ಇದು ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು, ಊಟಕ್ಕೆ ಹಾಕ್ತಿದ್ರು, ಎಲ್ಲ ಮಾಡ್ತಿದ್ರು ಸಿದ್ಧಾರೂಢ ಸ್ವಾಮಿಗಳು. ಹೀಗಾಗಿ ಇದು ಕಿಚ್ಚಿನಂತೆ ಬೆಳೀತಿದ್ವಿ ಈ ಹೋರಾಟ ಅಂತಕ್ಕಂಥದ್ದು. ಹಿಂದೂಸ್ತಾನಿ ಸೇವಾದಳದ ಹೋರಾಟ, ಹಿಂದೂಸ್ತಾನಿ ಸೇವಾದಳ ಹೋರಾಟದೊಳಗೆ ಎಲ್ಲ ಶಾಲಾ ಮಕ್ಕಳನ್ನ ಮೊದಲು ಮಾಡಿಕೊಂಡು ಎಲ್ಲರೂ ಅದರ ಭಾಗವಹಿಸೋರು. ಪ್ರಭಾತ್ ಫೇರಿ ವಗೇರೆ ಮಾಡ್ತಿದ್ರು. ಸೆರೆ ಅಂಗಡಿ ಮುಂದೆ ಚಳವಳಿ ಮಾಡೋದು, ಸೆರೆ ಅಂಗಡಿ ಬಂದ್ ಮಾಡಿರಿ ಅಂತ ತಿಳ್ಕೊಂಡು ಚಳವಳಿ ಮಾಡೋದು, ಈ ಕೆಟ್ಟ ಚಟ ಅಂತಕ್ಕಂಥದ್ದು ಇದನ್ನೆಲ್ಲ ಮಾಡಬೇಡ್ರಿ ಅಂತ ತಿಳ್ಕೊಂಡವರು. ದೇಶ ಅಂತಕ್ಕಂಥದ್ದು ಒಂದದ, ನಮ್ಮಲ್ಲಿ ಜಾತಿ ಭೇದ ಇರಬಾರ್ದು, ಎಲ್ಲರೂ ನಾವೆಲ್ಲ ಒಂದ, ಯಾವ ಜಾತಿ ಬೇರೆ, ನಾವೆಲ್ಲ ಒಟ್ಟು ಒಂದು ಹಿಂದೂ. ನಾವು 3,000 ರೂಪಾಯಿ ಇಚ್ಕೇರಿಯವರು ಅಗದಿ ಮುಂದೆ ಇರ್ತಿದ್ರು. 3,000 ರೂಪಾಯಿ ಇಚ್ಕೇರಿಯವರಿಗೆ ಮನೆಯೊಳಗೆ ಸಹಿತ ನೀವು ಯಾರಪ್ಪ ನೀನು ವ್ಯಾಪಾರ ಮಾಡ್ಕೊಂಡು ಹೋಗು, ಸುಮ್ಮನೆ ಇದನ್ನೆಲ್ಲ ಏನು ಮಾಡ್ತೀರಿ, ಈ ಸ್ವಾತಂತ್ರ್ಯ ಇವೆಲ್ಲ ತಲೆ ಹಾಕ್ಕೊಳಕ್ಕೆ ಹೋಗಬೇಡ ಸುಮ್ಮ ಅಂತ ಹೇಳ್ಬೇಕು. ಮನೆಯೊಳಗೆ ಹಿರಿಯರೇನದ ಹಂಗೆ ಅಂತಿದ್ರು. ಮತ್ತು ಗಂಗಪ್ಪನವರು ಅಂತ ಅವರಪ್ಪ ಹಂಗೆ ಅಂತಿದ್ರಂತೆ. ಹಂಗಂದ್ರೂ ಸಹಿತ ಇಲ್ಲ, ನಾ ಏನು ಕೇಳೋದಿಲ್ಲ, ನಾನು ಮಾಡೋನು, ನಾವು ಹೋರಾಟ ದೇಶ ಸ್ವಾತಂತ್ರ್ಯವಾಗಿ ಹೋರಾಟ ಮಾಡೋರು ನಾವು. ರಂಗನಾಥ್ ದಿವಾಕರ್ ಅಂತ ಒಬ್ಬರಿದ್ದರು, ನಾರಾಯಣರಾವ್ ಹರ್ಡಿಕರ, ಆಮೇಲೆ ಇವರು ದೇವಪುರ ಶಂಕರಪ್ಪ ದೇವಪುರ ಅಂತ ಹಳೆ ಹುಬ್ಬಳ್ಳಿಯವರು, ಇನ್ನು ಗೋಂದ್ಕರ್ ಭೀಮಪ್ಪ ಗೋಂದ್ಕರ್ ಮತ್ತು ತಾನು, ನಾವು 5 ಮಂದಿ ಏನದ ಅಂತ ತಿಳ್ಕೊಂಡ್ರೆ ಪಾಂಡವರು ಇದ್ದಂಗೆ ಅಂತ ಅವ್ರು ಹೇಳ್ತಿದ್ರು. ತಮ್ಮ ಪೊಲೀಸ್ ಗೊತ್ತಿದ್ದವು, ಸತ್ಯ ನಮ್ಮ ಕಡೆ ಅದ, ನಮಗೆ ಜಯ ಸಿಗ್ತದೆ, ನಾವು ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋ ತನಕ ಹೋರಾಟ ಮಾಡೋರು ನಾವು. ಅದಕ್ಕೆ ನಾವೇನದಂತ ತಿಳ್ಕೊಂಡ್ರೆ ಬಿಟ್ಟು ನಾವು ಮಾಡ್ಲಿಕ್ಕೆ ಶಕ್ಕಿಲ್ಲ. ಮನೆ ಏನದ ಹಂಗಾರೆ ಅದಕ್ಕೇನದು ನಡೀತದೆ, ಅದಕ್ಕೆ ಮನೆ ಒಳಗೆ ಇದು ಎಷ್ಟು ಪರಿಣಾಮಕಾರಿ ಆಗ್ತಿತ್ತು ಅಂತ ತಿಳ್ಕೊಂಡ್ರೆ ಕಡೆಗೆ ಗಂಗಪ್ಪನವರು 3,000 ರೂಪಾಯಿನವ್ರಿಗೆ ಹೇಳಿದರು, ಇಲ್ಲ ನೀನು ಹೇಳಿರ್ತಕ್ಕಂಥ ಮಾರ್ಕ್ ಏನದ ಚಲೋ ಅದ, ದೇಶದ ಸಲುವಾಗಿ ಮಾಡ್ಬೇಕು, ನಮ್ಮ ಕರ್ತವ್ಯ ಅದು. ದೇಶ ಸ್ವಾತಂತ್ರ್ಯ ಆಗಿ ದೇಶ ಸಮೃದ್ಧ ಆದರೆ ನಾವು ಉಳಿತೀವಿ, ಇಲ್ಲ ಅಂದ್ರೆ ನಮ್ಮ ಧರ್ಮನೂ ಉಳಿದಲ್ಲ, ನಮ್ಮ ಜಾತಿನೂ ಉಳಿದಲ್ಲ, ನಮ್ಮ ಜನರು ಉಳಿದಿಲ್ಲ. ಅದರ ಸಲುವಾಗಿ ನಾವು ಇದನ್ನು ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಕಡೆಗೆ ಗಂಗಪ್ಪನವರು ಗ್ರೀನ್ ಸಿಗ್ನಲ್ ಕೊಟ್ಟರು ಇವರಿಗೆ 3,000 ರೂಪಾಯಿನವ್ರಿಗೆ, ನೀನು ಹೋಗಿ ಇದ್ರಾಗಿ ಚಳವಳಿ ಮಾಡಿ ನೀನು ಅಂತ ತಿಳ್ಕೊಂಡು. 3,000 ರೂಪಾಯಿನವರು ಕಾಂಗ್ರೆಸ್ಸೇತರ ಪಕ್ಷದವ್ರನ್ನ ಸೆಳೀತಿದ್ರು. ಅವರು ಇತ್ಲಾ ಬರ್ರಿ ಅಂತ, ನಮ್ಮ ಕಡೆ ಬರ್ರಿ ಅಂತ ತಿಳ್ಕೊಂಡು ಕರಿತಿದ್ರು 3,000 ರೂಪಾಯಿ. ಅದರಿಂದ ಹಿಂದೂಸ್ತಾನಿ ಸೇವಾದಳ ಬಲಾಢ್ಯ ಆಯ್ತು ಹುಬ್ಬಳ್ಳಿಯೊಳಗೆ. ಬಲಾಢ್ಯ ಆಗಿ ಎಲ್ಲಿಗೆ ಬಂತಪ್ಪ ಅಂತ ತಿಳ್ಕೊಂಡ್ರೆ ಒಂದು ಸಲ ಏನಿದೆ ಅಂತ ತಿಳ್ಕೊಂಡ್ರೆ ಇಲ್ಲಿ ಆಗಸ್ಟ್ ಕ್ರಾಂತಿ ಅಂತ 9ನೇ ತಾರೀಕು ಆಗಸ್ಟ್ ಕ್ರಾಂತಿ ಅಂತ ಆಗ್ತದೆ. ಕ್ರಾಂತಿ ದಿವಸ ಅಂತ ಮಾಡ್ತಾರೆ, ಚಲೇ ಜಾವ ಚಳವಳಿದು ಒಂದು ಇದು ಮಾಡ್ತಾರೆ. ಆವಾಗ ಮಾಡ್ತಿರ್ಬೇಕಾದ್ರೆ ಏನಿದೆ ಅಂತ ತಿಳ್ಕೊಂಡು ಒಂದು ಮೆರವಣಿಗೆ ಹೊಂಟಿತ್ತು. ಆ ಮೆರವಣಿಗೆಯೊಳಗೆ ನಾರಾಯಣರಾವ್ ಡೋಣಿ ಅಂತ ಒಬ್ಬವ ಸಣ್ಣ ಹುಡುಗ, ಅವರವ್ವ ಮನೆಯಾಗ ಹೇಳಿ ಕತ್ತಾಳೆ, ಹೋಗಬೇಡ. ಅವಾಗ ಲೌಡ್ ಸ್ಪೀಕರ್ಗೆಲ್ಲ ಹೇಳಿಬಿಟ್ಟಿದ್ರು. ಅವಾಗ ಕಾಂಗ್ರೆಸ್ನವರೇ ಹೇಳಿದ್ರು, ಮಕ್ಕಳು ಯಾರೂ ಬರಬೇಡ್ರಿ, ಗೋಳಿಬಾರ್ ಆಗ್ತದೆ, ಆಗೋ ಸಂಭವ ಅದ, ಯಾರೂ ಬರಬೇಡ್ರಿ ಅಂತಂದ್ರು ಸಹಿತ ಅವಾಗ ಕೇಳಿಲ್ಲ. ನಾರಾಯಣ ಡೋಣಿ ಅಂತ ಪುಡದ ಕಾಲ ಒಳಗೆ ಬಂದ್ಬಿಟ್ಟ. ಹೊರಗೆ ಬಂದು ಇದಾತ ಅಂದ್ಕೂಡಲೇ ಇಲ್ಲಿ ಏನು ಪೊಲೀಸ್ ಸ್ಟೇಷನ್ ಅದಲ್ಲ, ಟೌನ್ ಪೊಲೀಸ್ ಸ್ಟೇಷನ್, ಅಲ್ಲಿ ಗೋಳಿಬಾರ್ ಆಯ್ತು. ಗೋಳಿಬಾರ್ ತೀರ್ಕೊಂಡ ಉಳಿದವ್ರನ್ನ ಜೈಲಿಗೆ ಮುಂದೆ ಇವರು ಜೈಲಿಗೆ ಹೋದ್ರು. ನಮ್ಮ ಅವನ್ನ ಜೈಲಿಗೆ ಹೋಗ್ಬೇಕಾದ್ರೆ ಸಹಿತ ಆ ನಾರಾಯಣ ಡೋಣಿ ಎತ್ಕೊಂಡು ಹೋದವ್ರನ್ನ 3,000 ರೂಪಾಯಿ ಇಚ್ಕೇರಿ ಎತ್ಕೊಂಡು ಹೋಗಿ ಅವನ್ನ
ಚಿಟಗುಪ್ಪಿ ಹಾಸ್ಪಿಟಲ್ ಅವಾಗ ಅದ ಹಾಸ್ಪಿಟ್ಲ್ ಅವಾಗ ಚಿಟಗುಪ್ಪಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಮುಂದಿನ ಮಾಡಿದರು. ಅವಾಗ ಕೇಳಿದ್ರಂತ ಅವಾಗ, ನಿನ್ನ ಇಚ್ಛಾ ಏನದ ಹೇಳು, ನಿನ್ನ ಕೊನೆ ಇಚ್ಛಾ ಏನದ ಅಂತ ತಿಳ್ಕೊಂಡ್ರೆ ಅವ್ನು ನಾರಾಯಣ ಗೌಡ್ನಿಗೆ ಹೇಳ್ತಾನೆ, ನನಗೆ ಏನದು ಅಂತ ತಿಳ್ಕೊಂಡ್ರೆ ಈ ಭಾರತ ಸ್ವತಂತ್ರ ಆಗ್ಬೇಕು ನನ್ನ ಇಚ್ಛಾ ಅದ. ಈ ರೀತಿಯಾಗಿ ಬೆಳಗಾವಿ ಹಿಂದಲ್ಗಿ ಜೈಲಿನೊಳಗೆ 3,000 ರೂಪಾಯಿ ಇಚಿಗೇರಿ ಅವರು ಬಂಧಿತರಾಗಿದ್ದಾಗ ಏನಾಯ್ತು ಅಂದ್ರೆ ಅವಾಗ ಅಲ್ಲಿ ಕಾಲ್ರಾ ಬ್ರೇಕ್ ಆಗ್ತದೆ ಇದ್ರೊಳಗೆ ಹಿಂದಲ್ಗಿ ಜೈಲಿನಾಗ. ಅದು ಏನದ ಅನ್ನದೊಳಗೆ ಹುಳ ಬರ್ಲಿಕ್ಕೆ ಅನ್ನದೊಳಗೆ ಹುಳ ಬರಿಸಿದ ಅನ್ನ, ಆಮೇಲೆ ಕಲ್ಲು ಮಣ್ಣು ಇಂಥದ್ದೆಲ್ಲ ಇಂಥ ಕೆಟ್ಟ ಪದಾರ್ಥ ಅಂತಕ್ಕಂಥದ್ದು ಕೊಡ್ತಿರ್ತೀನಿ. ಇದರ ವಿರುದ್ಧ ಚಳವಳಿ ಅಂತಕ್ಕಂಥದ್ದು ಜೈಲಿನೊಳಗೆ ಆತವಾಗ ಉಪವಾಸ ಮಾಡ್ತೀವಿ ಅಂತ ತಿಳ್ಕೊಂಡ್ರು. ಅದಕ್ಕೆ ಲೀಡರ್ ಯಾರು ಅಂತ ತಿಳ್ಕೊಂಡ್ರೆ ನಾಥಪೈ ಅಂತ ಬೆಂಗಳೂರವರು, ಇದು ಬೆಳಗಾವ್ದವರು. ನಾಥಪೈ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಲೀಡರ್ ಇದ್ದರು ಅವರು, ಹಿಂದಾಗಡೆ ಆದರು. ಅವ್ರು ಏನದ ಅಂತ ತಿಳ್ಕೊಂಡ್ರೆ ಅವ್ರ ನೇತೃತ್ವದೊಳಗೆ ದೊಡ್ಡ ಚಳವಳಿ ಅಂತಕ್ಕಂಥದ್ದು ನಡೀತಾವಾಗ. ಆವಾಗ ಕಾಲ್ರಾ ಬ್ರೇಕ್ ಆದ ಕೂಡ ದಿನ ಒಂದೊಂದು ಕಾಲ್ರಾ ಅಂದ್ರೆ ಸತ್ತು ಹೊಡಿಕತ್ತಿ ಎಲ್ಲರೂ ಭಾಳ ಮಂದಿ ಮಹಾಮಂದಿ ಸೈನಿಕರು ಇವರು ಸ್ವಾತಂತ್ರ್ಯ ಹೋದರು. ಜೈಲರ್ ಸತ್ರು ಜೈಲ್ ಮೇಟ್ಸ್ ಎಲ್ಲ ಇದ್ದವ್ರನ್ನ ಸತ್ರು. ಅಂಥ ಹೊತ್ತಿನಾಗ ಚಳವಳಿ ಮಾಡಿದಾಗ ಆ ಚಳವಳಿ ಒಳಗೆ ಮುಖ್ಯ ಪಾತ್ರ ಅಂತಕ್ಕಂಥದ್ದು ನಮ್ಮ ಇವರು ತೊಗೊಂಡಿದ್ರು. ಯಾರು ನಮ್ಮ 3,000 ರೂಪಾಯಿ ಇಚಿಗೇರಿ ಅವರು ತೊಗೊಂಡಿದ್ರು. ಆವಾಗ ಸರ್ಕಾರದವರು ಸ್ವಲ್ಪ ಕ್ರಮ ತೊಗೊಂಡ್ಕಾದ ಅವ್ರನ್ನ ಅಲ್ಲಿ ಮುಂದೆ ಅಹಮದ್ನಗರ್ ಜೈಲಿಗೆ ಶಿಫ್ಟ್ ಮಾಡಿದರು. ಅಹಮದ್ನಗರ್ ಜೈಲಿಗೆ ಶಿಫ್ಟ್ ಮಾಡಿದ ಮೇಲೆ ಅಲ್ಲಿ ಅಹಮದ್ನಗರ್ ಜೈಲಿನಾಗ ಸಿಕ್ಕಾಪಟ್ಟೆ ತ್ರಾಸು ಕೊಟ್ಟರು. ಅದು ಕಾರಣಕ್ಕೆ ತ್ರಾಸು ಕೊಡ್ಲಿಕ್ಕೆ ಕಾರಣ ಏನು ಅಂತ ತಿಳ್ಕೊಂಡ್ರೆ, ಬೆಳಗಾವಿ ಜೈಲಿನೊಳಗೆ ನೀವು ಚಳವಳಿ ಮಾಡಿದ್ರಿ, ನಮ್ಮ ಜೈಲರ್ ವಿರುದ್ಧ ನೀವು ಚಳವಳಿ ಮಾಡಿದ್ರಿ ಅಂತೇಳಿ ಅದು ಕಾರಣ. ಆ ರೀತಿ ಅಂತಕ್ಕಂಥದ್ದು ಅವ್ರಿಗೆ ತ್ರಾಸು ಕೊಟ್ಟರು. ತ್ರಾಸು ಕೊಡೋದು, ಹೊಡೆಯೋದು ಸಾಕಷ್ಟು ಇದು ಮಾಡ್ತಾರೆ. ಅವರು ಹ್ಯಾಂಗೆ ಚಳವಳಿ ಜೈಲಿನೊಳಗೆ ಎಷ್ಟು ತ್ರಾಸು ಕೊಡ್ತಾರೆ ಅಂತಕೊಂಡ್ರೆ ತಾನಾಗೇನೋ ಸತ್ತು ಹೋಗ್ಬೇಕು ಮನುಷ್ಯ. ಬ್ಯಾಡಪ್ಪ ಇನ್ನು ಓಡೇನೋ ಹೋಗ್ಬೇಕು, ಓಡಿ ಹೋಗ್ಲಿಕ್ಕೂ ಬರೋದಿಲ್ಲ. ಜೈಲಿನಿಂದ ಓಡಿ ಹೋಗೋದು ಅಷ್ಟು ಸರಳ ಅಲ್ಲ. ಆದರೆ ಜೈಲಿನಿಂದ ಓಡಿ ಹೋಗೋದು ಸರಳ ಅಲ್ಲ. ಮತ್ತು ಅದ್ರಾಗೆ ಭಯಂಕರ ತ್ರಾಸು ಕೊಡ್ತಾರೆ. ತ್ರಾಸು ಕೊಡೋದಂದ್ರೇನು ಅಗದಿ ಏನದ ಅಂತಕೊಂಡ್ರೆ ಇದಕ್ಕೆ ಬೆತ್ತಕ್ಕೆ ಏನದ ಅಂತಕೊಂಡ್ರೆ ಖಾರ ಪುಡಿ ಹಚ್ಚಿರ್ತಾರೆ, ಖಾರ ಪುಡಿ ಹಚ್ಚಿ ಹೊಡಿತಾರೆ. ಇಂಥವೆಲ್ಲ ಅನುಭವ ಅಂತಕ್ಕಂಥದ್ದು ಇವರೆಲ್ಲ ಅನುಭವಿಸಿದ್ರು ಅವರು. ಮತ್ತು ಕಣ್ಣಾಗ ತಿವಿತಾರೆ. ಸಂಭಾಜಿ ಕಣ್ಣು ತೆಗೆದ್ರು ಅಂತಕೊಂತಾರಲ್ಲ, ಇವ್ರು ಕಣ್ಣು ತೆಗೆಯೋದಿಲ್ಲ, ಆದ್ರೆ ಕಣ್ಣಾಗ ಖಾರ ತುಂಬ್ತಾರೆ. ಅದೊಂದು ಶಿಕ್ಷೆ ಅದು. ಆಮೇಲೆ ವಿಮಾನ ಅಂತ ಮಾಡ್ತಾರೆ, ವಿಮಾನ ಚುಚ್ಚ ಅಂತ ತಿಳ್ಕೊಂಡ್ರೆ ಅವನ ತಲೆ ಕೆಳಗೆ ಕಾಲ ಮೇಲೆ ಮಾಡ್ಕಾದ ಫ್ಯಾನಿಗೆ ತೂಗು ಹಾಕ್ತಾರೆ. ಇಂಥವೆಲ್ಲ ಅನುಭವ ಅಂತಕ್ಕಂಥದ್ದು ಇವರೆಲ್ಲ ಮಾಡ್ಯಾರ. ಅದರ ಪರಿಣಾಮ ಏನಾಯ್ತು ಅಂತ ತಿಳ್ಕೊಂಡ್ರೆ ಅವ್ರಿಗೆ ಅಹಮದ್ನಗರ್ ಜೈಲಿನೊಳಗೆ ಭಾಳ ವಿಕೋಪಕ್ಕೆ ಹೋತದು. ವಿಕೋಪಕ್ಕೆ ಹೋದ ಕೂಡಲೇ ಇವರು ಭಾಳ ಆಸಕ್ತ ಆದರು. 3,000 ರೂಪಾಯಿ ಇಚಿಗೇರಿ ಅವರು ಅಗದಿ ಇನ್ನೇನದ ಅಂತ ತಿಳ್ಕೊಂಡ್ರೆ ಅವರು ಬದುಕೋದು ಲಕ್ಷಣ ಇಲ್ಲ ಅನ್ನೋಂಥ ಸ್ಥಿತಿ ಬಂತು. ಆ ಹೊತ್ತಿನಾಗ ಬ್ರಿಟಿಷರು ಏನದ ಜೈಲಿನಾಗ ಸತ್ತ ಅಂತ ಅನ್ನೋ ಅಪವಾದ ನಮ್ಮ ಮೇಲೆ ಬರಬಾರ್ದು, ಸರ್ಕಾರದ ಮೇಲೆ ಬರಬಾರ್ದು ಅಂತ ತಗೊಂಡು ಅವನು ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. 3,000 ರೂಪಾಯಿ ಇಚಿಗೇರಿಯವರ ಮನೆಯವರು ಅಷ್ಟೇ ಧೀರಿದ್ರು. ಅವ್ರಿಗೆ ಎಷ್ಟೋ ಮಂದಿ ಹೇಳಿದ್ರು, ಅವರು ನೀವು ನನ್ನ ಮನೆ ನನ್ನ ಗಂಡಗೆ ಮಯ ಆರಾಮಿಲ್ಲ ಅಂತ ತಗೊಂಡು ಬರೆದು ಕೊಡ್ರಿ, ಬರೆದುಕೊಂಡು ಬಿಡುಗಡೆ ಮಾಡಿರಿ ಅಂದರೆ ಬಿಡುಗಡೆ ಮಾಡ್ತಾರೆ. ಹುಬ್ಬಳ್ಳಿ ಕರ್ಕೊಂಬರ್ರಿ ಅವ್ರನ್ನ, ಇಲ್ಲೇ ಟ್ರೀಟ್ಮೆಂಟ್ ಕೊಡಿಸೋಣ ಅಂತೆಲ್ಲ ಹೇಳಿದ್ರು. ಅವರು ಎಲ್ಲರೂ ಹಿತೈಷಿಗಳೆಲ್ಲರೂ ಹೇಳೋದಾಯ್ತು. ಮತ್ತು ಸ್ವತಃ ಸ್ವಾತಂತ್ರ್ಯ ಹೋರಾಟಗಾರರು ಅಲ್ಲೇ ಜೈಲಿನಾಗಿದ್ರಲ್ಲ ಅವರೇ ಹೇಳಿದರು. ಆ ಹೊತ್ತಿನಾಗ ಆಕೆ ಒಟ್ಟು ಉತ್ತರ ಅಂತಕ್ಕಂಥದ್ದು ಪ್ರತಿಯೊಬ್ಬ ವೀರ ಮಾತೇನೂ ಒಪ್ಪಕ್ಕದ, ಅದು ಅನುಸರಿಸ್ಬೇಕು. ಅವ್ರು ಹೇಳಿದ್ರಂತ, ನನ್ನ ಗಂಡ ಅಂತಕ್ಕಂಥ ನನ್ನ ಪತಿ ದೇವನಿದ್ದಾನೆ, ದೇಶಸ್ಥವಾಗಿ ಹೋರಾಟ ಮಾಡಿಕತ್ತಾನೆ, ಅದ್ರ ಅಭಿಮಾನ ನನಗದ ಅಂತ ತಿರುಗಿ ತಮ್ಮ ಮನೆಯವ್ರು ತಮ್ಮ ಗಂಡಗ ಅವ್ರು ಹೇಳ್ತಿದ್ರು, ನೀವು ಏನು ಕಾಳಜಿ ಮಾಡಬೇಡ್ರಿ, ನಾನು ಮನೆ ನೋಡ್ಕೋತೀನಿ, ನಾನು ಸಮರ್ಥ ಇದ್ದೇನೆ, ನಾನು ಮನೆ ನೋಡ್ಕೋತೀನಿ, ನೀವು ಆರಾಮಿಲ್ಲದ ಅಂತ ತಗೊಂಡ್ರೆ ದೇಶ ಸೇವಾ ಅಂತಕ್ಕಂಥದ್ದು ಮಾಡಿರಿ. ಅದು ಯಾವುದು ನೀವು ಮನಸ್ಸಿನಾಗ ತೊಗೊಂಡ್ರಿರಲ್ಲ ಅದನ್ನು ಅರ್ಧಕ್ಕೆ ಬಿಡಬೇಡ್ರಿ. ಇದು ಹುಬ್ಬಳ್ಳಿಯಾಗಿದ್ದವು ಹೇಳ್ತಿದ್ರು, ಮುಂದೂ ಹೇಳಿದ್ರು ಅವರು ಯಾವಾಗಿದ್ದರು ಸಹಿತ. ಜೈಲಿನೊಳಗೆ ಇಷ್ಟೆಲ್ಲ
ಪರಿಸ್ಥಿತಿ ಅಂತಕ್ಕಂಥ ವಿಕೋಪಕ್ಕೆ ಹೋದಾಗ ಆವಾಗೂ ಅವರು ಅದೇ ರೀತಿ ಹೇಳಿದರು. ತಿರುಗಿ ಅವ್ರು ತೀರ್ಕೊಂಡ ಮೇಲೆ ಸುದ್ದಿ ಗೊತ್ತಾದ ಕೂಡಲೇ ಅವರು ಹೋದ್ಮೇಲೆ ಅಹಮದ್ನಗರ್ ಹಾಸ್ಪಿಟಲ್ನಾಗ ಜನ್ಮ ಅಂತ್ಯದರ್ಶನ ಅಂತಕ್ಕಂಥದ್ದು ಪಡೆದ್ರು ಪಾಪ ವೀರ ಮಾತೆ ಸಿಂಗಮ್ಮನವರು. ಸಿಂಗಮ್ಮ ಬಹುತೇಕ ಸಿಂಹದಂಗನಾಗಿದ್ದರು ಅವರು. ಹೆಣ್ಮಕ್ಳು ಯಾವಾಗಲೂ ಏನು ಹೇಳ್ತಾರೆ ಅಂದ್ರೆ ದೇಶದ ಮತ್ತು ಧರ್ಮ ಎರಡೂ ಉಳಿಬೇಕಾದ್ರೆ ಹೆಣ್ಮಕ್ಳಿಂದ ಉಳಿತಾವಂತ ಹೇಳ್ತಾರೆ. ಅದು ದೇಶ ಧರ್ಮ ಉಳಿಬೇಕಾದ್ರೆ ಗಂಡಸರು ಹೋರಾಟ ಮಾಡ್ತಾರೆ, ಬಲಿದಾನ ಮಾಡ್ತಾರೆ ಖರೆ. ಆದರೆ ಉಳಿಬೇಕಾದ ಸಾಪ್ ಇದು ಕೊಡೋರು ಯಾರು? ಹೆಣ್ಮಕ್ಳು ಕೊಡೋರು. ಮನ್ಯಾಗ ಹೆಂಡತಿ ಆದಾಕಿ ಏನಂದ್ರೆ ನೀವು ಆರಾಮ್ ಹೋಗ್ರಿ ಅಂತ ಯಾರಾದರೂ ಸಾಯಲಿಕ್ಕೆ ಹೋಗ್ತೀವಿ ಅಂತ ತಿಳ್ಕೊಂಡ್ರೆ ಹೋಗಂತಾರನ ಅನ್ನೋದಿಲ್ಲ. ಆ ದೇಶದ ಸಲುವಾಗಿ ನಾವು ಪ್ರಾಣ ಕೊಡ್ತೀನಿ ಅಂದರೆ ಹೋಗಂತಾರೆ. ಹಂಗೆ ಇಲ್ಲೇನದ ಅಂತ ತಿಳ್ಕೊಂಡ್ರೆ ಇದು ಬರ್ತದೆ. ಇದನ್ನು ಈ ಶೀಲಭದ್ರ ಯಾಜಿಯವರು ಭಾಳ ಚೆಂದಾಗಿ ವರ್ಣನೆ ಮಾಡ್ಯಾರ. ಅವಾಗ ಇದು ಶಿವಶಂಕರಪ್ಪ ದೇವಪುರ ಅವ್ರು ಜೈಲಿನೊಳಗಿದ್ದಾಗ ಹುಬ್ಬಳ್ಳಿಯವರು ಅಂದ ಕೂಡ ಅವ್ರು ಭಾಳ ಹುರುಪು ಬಂತಂತ. ಪಾಪ ಹುಡುಗ ಎಷ್ಟು ತ್ರಾಸಪಟ್ಟ, ಭಾಳ ರಾಕ್ಷಸರು ಅಂತಕ್ಕಂಥ ಭಾಳ ನಡೆಸ್ಕೊಂಡ್ರು, ಕೆಟ್ಟ ರೀತಿ ನಡೆಸ್ಕೊಂಡ್ರು ಅವ್ರನ್ನ ಅಂತ ಅವ್ರ ಕಣ್ಣೀರು ಸುರಿಸಿದ್ರಂತೆ. ಅದನ್ನು ಅನುಭವ ಅಂತಕ್ಕಂಥದ್ದು ಹೆಂಗೆ ಹೇಳ್ತಾರೆ ಅಂದರೆ ಶೀಲಭದ್ರ ಯಾಜಿ ಅವರು ಹಳೇ ಕಾಂಗ್ರೆಸ್ ಕಾರ್ಯಕರ್ತರವರು. ಅವ್ರು ಏನದು ಅಂತ ತಿಳ್ಕೊಂಡ್ರೆ ಅವರು ಅಹಮದ್ನಗರ್ ಜೈಲಿನವ್ರು ನೋಡಿದ್ರಂತ. ಇವನ್ನ ಪಾಪ 30-35 ವರ್ಷದ ಹುಡುಗ ಎಷ್ಟು ಹೊಡೆದ್ರು ಅವನ್ನ, ಸಿಕ್ಕಾಪಟ್ಟೆ ಅವ ಗದಿ ಬೇಹೋಷಾಗಿ ಬಿದ್ದರೂ ಸಹಿತ ಕೇಳ್ತಿದ್ದಿಲ್ಲ, ಹೊಡಿತಿದ್ರು. ಆಮೇಲೆ ಎಲ್ಲ ಥರ ಶಿಕ್ಷೆ ಅಂತಕ್ಕಂಥ ಅನುಭವಿಸಿದವ. ರಕ್ತ ಅಂತಕ್ಕಂಥ ಚಿಮುತ್ತಿತ್ತಂಥದ್ದು ಹೊಡೆದ್ರೆ. ಈ ರೀತಿ ತ್ರಾಸ ಕೊಟ್ಟರು ಅಂತ ತಿಳ್ಕೊಂಡು ಅವ್ರು ಶೀಲಭದ್ರ ಯಾಜಿ ಅವರು ಹೇಳ್ತಾರೆ. 3,000 ರೂಪಾಯಿ ಇಚಗೇರಿಯವರು ಈ ರೀತಿ ತಮ್ಮ ಸೇವೆ ಅಂತಕ್ಕಂಥದ್ದು ಸ್ವಾತಂತ್ರ್ಯಕ್ಕೆ ಕೊಟ್ಟ ಕಾದ ಬಲಿದಾನ 1944 ಫೆಬ್ರವರಿ 10ನೇ ತಾರೀಕು ಅವರು ಬಲಿದಾನ ಆಗ್ತದೆ. ಬಲಿದಾನ ಆದ ಕೂಡಲೇ ಅವಾಗೇನದ ಅಂದ್ರೆ ಅಹಮದ್ನಗರದವ್ರು ದೊಡ್ಡ ಮೆರವಣಿಗೆ ಆಗ್ತಿತ್ತವ್ರು. ಆ ದೊಡ್ಡ ಮೆರವಣಿಗೆ ಒಳಗೆ ಲಕ್ಷಾವಧಿ ಜನರು ಭಾಗವಹಿಸಿದ್ರು. ಅಹಮದ್ನಗರದ ಮಂದಿ ಎಲ್ಲ ಅದ್ರ ಭಾಗವಹಿಸಿದ್ರು. 44 ಅವ್ರು ತೀರ್ಕೊಂಡ್ರು. 3,000 ರೂಪಾಯಿ ಇಚಗೇರಿಯವರು. 30 ವರ್ಷದ ನಂತರ ಕೇಂದ್ರ ಸರ್ಕಾರದ ಒಂದು ಸ್ಮಾರಕ ಅಂತಕ್ಕಂಥದ್ದು ಅಲ್ಲಿ ಮಾಡ್ಯಾರ. ಲ್ಯಾಮಿಂಗ್ಟನ್ ಒಳಗೆ ಇಲ್ಲಿ ಅಶೋಕ್ ಹೋಟೆಲ್ ಎದುರಿಗೆ ಮಾಡ್ಯಾರ ಸ್ಮಾರಕ. ಚಲೋ ಅದ. ಶಿಲಾ ಸ್ಮಾರಕದ ಮೇಲೆ 3,000 ರೂಪಾಯಿ ಇಚಗೇರಿ ಮತ್ತು ನಾರಾಯಣ್ ಡೋಣಿ ಇವರಿಬ್ಬರದು ಹುತಾತ್ಮ್ಯ ಅಂತಾರೆ. ಹುತಾತ್ಮ ಆದ್ರಲ್ಲ, ಆ ಹುತಾತ್ಮ್ಯ ಅಥವಾ ಬಲಿದಾನ ಅಂತಕ್ಕಂಥದ್ದು ಏನಿದೆ ಆ ಬಲಿದಾನ ನೆನಪಿಗಾಗಿ ಒಂದು ಇದನ್ನು ಹೆಸರು ಕೂಡ ಅದರ ದಾಖಲೆ ಅದ. ಆ ದಾಖಲೆ ಅದ. ಅದನ್ನು ನೋಡಿಕೊಂಡು ಅದನ್ನು ನಾವು ಸ್ಫೂರ್ತಿ ಪಡಿಬೇಕು. ಮುಂದೆ ಈ ರೀತಿ ಯಾರಿಗಾದರೂ ಹುಬ್ಬಳ್ಳಿಗೆ ಬಂದವ್ರಿಗೆ ಇಲ್ಲೊಂದು ಅದ ಬರೀ ತೋರಿಸ್ತೀನಿ ಅಂತ ತಿಳ್ಕೊಂಡು ನೀವಾದ್ರೂ ಹೋಗಿ ತೋರಿಸ್ಬೇಕು. ಇಲ್ಲಿಬ್ಬರು ನಮ್ಮ ಹುಬ್ಬಳ್ಳಿ ಒಳಗೆ ಇದ್ದಾರೆ, ಪ್ರಾಣ ಕೊಟ್ಟವರಿದ್ದಾರೆ ದೇಶದ ಸಲುವಾಗಿ ಅಂತ ತೋರಿಸ್ಬೇಕು ಅವ್ರಿಗೆ. ಹೋಗೋಣ ಅವಶ್ಯ ಹೋಗೋಣ. ಮಹಾತ್ಮ ಗಾಂಧೀಜಿಯವರ ಕರೆಗೆ ಮಾಡು ಇಲ್ಲವೇ ಮಡಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿರ್ತಕ್ಕಂಥವರಿಗೆ ಒಂದೇನು ಸಂದೇಶ ಕೊಟ್ಟಿದ್ದರು. ಆ ಸಂದೇಶದ ಪಾಲನೆಗಾಗಿ ನನಗೆ ಅಭಿಮಾನಿಸ್ತದ ನಮ್ಮ ಹುಬ್ಬಳ್ಳಿಯ 3,000 ಗಂಗಪ್ಪ ಈಚಗೇರಿಯವರು ಪ್ರಥಮ ಪಂಕ್ತಿಯಲ್ಲಿದ್ದರು. ತಮ್ಮ ಅನೇಕ ಜನ ಸ್ನೇಹಿತರೊಂದಿಗೆ ಒಂದಾಗಿ ಆ ಹೋರಾಟವನ್ನು ಮುಂದುವರಿಸಿದರು. ಆಮೇಲೆ ಜೈಲವನ್ನು ಕೂಡ ಅನುಭವಿಸ್ತಕ್ಕಂಥ ಒಂದು ಕಷ್ಟದ ಪರಿಸ್ಥಿತಿಯನ್ನು ಕೂಡ ನಾವು ಅವಲೋಕಿಸಿದ್ದೇವೆ. ಯಾರು ದೇಶಕ್ಕಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡ್ರು, ದೇಶ ಸೇವೆಯೇ ನಮ್ಮ ಗುರಿ ಅಂತಕ್ಕಂಥದ್ದು, ಜನಸೇವೆ ಮಾಡೋದು, ತ್ಯಾಗ ಮಾಡೋದು, ಬಲಿದಾನ ಕೊಡೋದು ನಮ್ಮ ಗುರಿ ಅಂಥೇಳಿ ಏನು ತಮ್ಮ ಧ್ಯೇಯ ವಾಕ್ಯವನ್ನಾಗಿ ಏನು ಮಾಡಿದರು, ಇಂಥ ಹುತಾತ್ಮರಾಗಿರ್ತಕ್ಕಂಥ ಈಚಗೇರಿಯವರಿಗೆ ನಾನು ನಮಸ್ಕಾರ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸ್ವಾತಂತ್ರ್ಯ ಯೋಧರ ಸ್ಮರಣೆ ಎಲ್ಲರಿಗೂ ಆಗಲಿ ಅನ್ನೋ ದಿಶೆಯಿಂದ ಕೇಂದ್ರ ಸರ್ಕಾರದವರು ಎಲ್ಲೆಲ್ಲಿ ಹುತಾತ್ಮರಾಗಿದ್ದಾರೆ, ಎಲ್ಲೆಲ್ಲಿ ನಾಡಿಗಾಗಿ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ ಅಂಥವರ ಸ್ಮರಣಾರ್ಥವಾಗಿ ಅನೇಕ ಕಡೆಗೆ ಅವರ ಶಿಲಾ ಸ್ತಂಭಗಳನ್ನು ಕೂಡ ಮಾಡಿದ್ದು ನಾವು ಮರೀಲಿಕ್ಕಾಗೋದಿಲ್ಲ. ನಾನು ಅವಾಗ MLA ಇದ್ದೆ ಹುಬ್ಬಳ್ಳಿ ಸಿಟಿಯಿಂದ. 72ರಿಂದ ಮುಂದೆ 6 ವರ್ಷ. ಆಮೇಲೆ ಸಾಂಡ್ರಾ ಅವರು ಕೂಡ ನಮ್ಮ ಜೊತೆಗೆ MLA ಇದ್ದರು.
ಹಿರಿಯ ಧುರೀಣರು ಮತ್ತು ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾಗಿದ್ದ ವಿ ಟಿ ಮಾಗಡಿ ವೆಂಕಟೇಶ್ ಮಾಗಡಿಯವರು ಕೂಡ ಇಲ್ಲಿದ್ದರು. ಆಮೇಲೆ ಕರ್ನಾಟಕ ಭಾಗದಿಂದ, ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಹಾವೇರಿ ಭಾಗದಿಂದ ಎಲ್ಲ ಸ್ವಾತಂತ್ರ್ಯ ಯೋಧರು, ಅವರ ಪರಿವಾರದವರು, ಜೈಲಿಗಿದ್ದವರು, ಆ ಎಲ್ಲ ಮಹನೀಯರನ್ನು ಹುಬ್ಬಳ್ಳಿಗೆ ನಾವು ಬರಮಾಡಿಕೊಂಡು ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿ ಆ ಶಿಲಾಲೇಖವನ್ನು ಇವತ್ತು ಮುಖ್ಯ ಸರ್ ಸಿದ್ದಪ್ಪ ಕಂಬಳಿಯವರ ಮಾರ್ಗದಲ್ಲಿ ಎಲ್ಲರಿಗೂ ಅದು ದರ್ಶನವಾಗಲಿ, ನಮ್ಮ ಹುತಾತ್ಮರ ಪರಿಚಯವಾಗಲಿ ಅನ್ನುವ ಸಂಕಲ್ಪದಿಂದ ಆ ಶಿಲಾಸ್ತಂಭವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಈ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ವಿಶೇಷವಾಗಿ ಧಾರವಾಡ ಜಿಲ್ಲೆ ಮುಂಚೂಣಿಯಲ್ಲಿತ್ತು. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಹುಬ್ಬಳ್ಳಿಯ 3000 ರೂಪಾಯಿ ಗಂಗಪ್ಪ ಈಚಗೇರಿಯವರು, ಆಮೇಲೆ ನಾರಾಯಣ ಡೋಣಿಯವರು, ಅವರಂತೂ ಪೊಲೀಸರ ಗುಂಡಿಗೆ ಬಲಿಯಾಗಿದ್ದನ್ನು ಕೂಡ ಮರೆಯಲಿಕ್ಕೆ ಆಗೋದಿಲ್ಲ. ಅವರು ಬಲಿಯಾದು ತಮ್ಮನ್ನೇ ತಾವು ಅರ್ಪಿಸಿಕೊಂಡ್ರು. ಇವರಿಗೆ ಜೈಲು ವಾಸ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ಕೊಂಡಿದ್ದೇವೆ. ಈ ಇಬ್ಬರ ಸ್ಮರಣಾರ್ಥವಾಗಿ, ಡೋಣಿಯವರ ಸ್ಮರಣಾರ್ಥ ಅವರದೇ ಆದಂಥ ಒಂದು ಕಂಚಿನ ಮೂರ್ತಿಯನ್ನು ಮಾಡಲಾಗಿದೆ. ಅದು ದುರ್ಗದ ಬೈಲಿನಲ್ಲಿ ಇದ್ದದ್ದನ್ನು ಕೂಡ ನಾನು ನೋಡ್ತಿದ್ದೇನೆ. ಇಂಥದೇ ಒಂದು ಸ್ಮರಣಿಕೆಯನ್ನು ನಾವು ಇವತ್ತು ಈಚಗೇರಿಯವರ ಹೆಸರಿನಿಂದಲೂ ಕೂಡ ಹುಬ್ಬಳ್ಳಿಯಲ್ಲಿ ಮಾಡೋದು ಅವಶ್ಯಕತೆ ಅಂತೇಳಿ ನಾನು ಭಾವನೆ ಮಾಡಿಕೊಂಡಿದ್ದೇನೆ. ಒಂದೇ ಮಾತರಂ. ಇವತ್ತಿನ ದಿವಸ ನಮ್ಮ ಹುಬ್ಬಳ್ಳಿಯ ಸ್ವತಂತ್ರ ಹೋರಾಟದಲ್ಲಿ ಅಭಿಮನ್ಯುವಂತೆ ಖ್ಯಾತರಾದಂಥ ಶ್ರೀಮಾನ್ ಮೂರ್ಸರಪ್ಪ ಈಚಗೇರಿಯವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಸ್ಕೂಲ್ ಎದುರಿಗೆ, ಅಂದರೆ ಅಶೋಕ ಹೋಟೆಲ್ ಮತ್ತು ಲ್ಯಾಮಿಂಗ್ಟನ್ ಸ್ಕೂಲ್ ಎದುರು ಮಧ್ಯದಲ್ಲಿ ಒಂದು ಸ್ಮಾರಕ ಇದೆ. ಒಂದು ಸಂದರ್ಭದಲ್ಲಿ ಆ ಸ್ಮಾರಕಕ್ಕೆ ನಾನು ಹೋಗಿ ನೋಡಿದಾಗ ಅಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು, ಅಂದರೆ ನಮ್ಮ ಹುಬ್ಬಳ್ಳಿಯವರೇ ಆದ ಇಬ್ಬರು ಧೀಮಂತ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳಲ್ಲಿ ಅದರಲ್ಲಿ ಕಂಡುಬಂತು. ಒಂದು ನಾರಾಯಣ್ ಡೋಣಿಯವರು, ಇನ್ನೊಂದು ಶ್ರೀಯುತ ಮೂರ್ಸವರಪ್ಪ ಈಚಗೇರಿಯವರು. ಶ್ರೀಯುತ ಮೂರ್ಸವರಪ್ಪ ಈಚಗೇರಿಯವರು ತಮ್ಮ ತರುಣ ವಯಸ್ಕರಿದ್ದಾಗಲೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದ ವಿಷಯ ಕಂಡುಕೊಂಡು ಅದರಿಂದ ಪ್ರೇರೇಪಿತನಾಗಿ ನಾನು ವಿಷಯಗಳನ್ನು ಹುಡುಕ್ತಾ ಹೋದಾಗ 1987ರಲ್ಲಿ ಕರ್ನಾಟಕ ಗೆಜೆಟಿಯರ್ ಬೆಳಗಾವಿ ಡಿವಿಷನ್ ಈ ಒಂದು ಪುಸ್ತಕದಲ್ಲಿ 62ನೇ ಪುಟದಲ್ಲಿ ಇವರ ಹೆಸರು ಉಲ್ಲೇಖ ಆಗಿರೋದು ನನಗೆ ಕಂಡು ಬಂತು. ಒಬ್ಬ ಧೀಮಂತ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಇಷ್ಟೊಂದು ಅವರು ಮಾಡಿರೋಂಥ ಶ್ರಮ ಮತ್ತು ಅವರು ಹೋರಾಟ ಬೆಳಕಿಗೆ ಯಾಕೆ ಬರಲಿಲ್ಲ ಅಂಥೇಳಿ ಅದ್ರ ಬಗ್ಗೆ ನಾನು ವಿಚಾರಣೆ ನೋಡ್ತಾ ಹೋದಾಗ 1987ರ ಗೆಜೆಟಿಯರ್ನಲ್ಲಿ, ಅದಾದ ನಂತರ ಶ್ರೀಯುತ ಸೂರ್ಯನಾಥ್ ಯು ಕಾಮತ್ರವರು ಬರೆದಂಥ ಆ ಪುಸ್ತಕದಲ್ಲಿ ಕಂಡು ಬಂದ ನಂತರ ಪ್ರೇರೇಪಿತನಾಗಿ ನಾನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಧಾರವಾಡ ಇವರಲ್ಲಿ ಸಂಬಂಧಪಟ್ಟ ಮಂತ್ರಿಗಳು, ಸಂಬಂಧಪಟ್ಟ ಇಲಾಖೆಗಳು, ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಲದೇ ಮಹಾರಾಷ್ಟ್ರ ರಾಜ್ಯ ಸರ್ಕಾರಕ್ಕೆ ಈ ವಿಷಯವಾಗಿ ನಾನು ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಅರ್ಜಿಗಳನ್ನು ಸಲ್ಲಿಸ್ತಾ ಬಂದೆ. ಸುಮಾರು 2012ರಿಂದಲೇ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆದರೆ ಇವತ್ತಿನ ತನಕ ಉತ್ತರ ಸಮರ್ಪಕವಾಗಿ ಬರದೇ ಇರೋದ್ರಿಂದ ಈ ವಿಷಯವಾಗಿ ನಾನು ಹೆಚ್ಚಿನ ಆಸಕ್ತಿ ವಹಿಸಿ ಅವ್ರ ಕುಟುಂಬದವರನ್ನು ಭೇಟಿಯಾದಾಗ ಒಂದು ವಿಷಯ ಏನು ಕಂಡು ಬಂತಂದರೆ, ಆಗ ಸರ್ಕಾರಗಳು ಸ್ವತಂತ್ರ ಹೋರಾಟಗಾರರ ಕುಟುಂಬಗಳಿಗೆ ಅವರು ಮಾಡಿದ ಹೋರಾಟಕ್ಕೆ ಗೌರವಪೂರ್ವಕವಾಗಿ ತಾಮ್ರಪಟಗಳನ್ನು ಕೊಡ್ತಿದ್ರು ಅಂತೇಳಿ ವಿಷಯ ತಿಳಿದು ಬಂತು. ಆದರೆ ಇವರನ್ನು ಕಳೆದುಕೊಂಡಂಥ ಶ್ರೀಯುತ ಮೂರ್ಸವರಪ್ಪ ಈಚಗೇರಿ ಅವರನ್ನು ಕಳೆದುಕೊಂಡಂಥ ದುಃಖದಲ್ಲಿದ್ದ ಕುಟುಂಬ ಈ ತಾಮ್ರಪಟವನ್ನು ಪಡೆದುಕೊಳ್ಳಿಲ್ಲ ಮತ್ತು ಅದ್ರ ಬಗ್ಗೆ ಅವರು ಆ ದುಃಖದಲ್ಲಿ ಅದನ್ನು ಸ್ವೀಕರಿಸದೇ ಇರೋದ್ರಿಂದ ಆ ವಿಷಯವಾಗಿ ಹೆಚ್ಚಿನ ಮಾಹಿತಿಗಳು ನಮಗೆ ಲಭ್ಯ ಆಗಲಿಲ್ಲ ಅನ್ನೋ ವಿಷಯ ನನಗೆ ಅವ್ರ ಕುಟುಂಬದಿಂದ ತಿಳಿದು ಬಂತು. ಈ ವಿಷಯವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಮಾಡೋದಷ್ಟೇ, ಈಗ ಸಿಗುತ್ತಿರುವ ಪ್ರತಿಯೊಬ್ಬ ಸ್ವತಂತ್ರ ಹೋರಾಟಗಾರರಿಗೆ ಸಿಗುತ್ತಿರುವ ಗೌರವ ಇವರಿಗೂ ಕೂಡ ಸಿಗಬೇಕು. ಈ ದಿಸೆಯಲ್ಲಿ ಸರ್ಕಾರಗಳು ಮುತುವರ್ಜಿ ವಹಿಸಬೇಕು. ಸರ್ಕಾರಗಳು ಇವರ ವಿಷಯಗಳನ್ನು ಹೆಚ್ಚಿನ ಪ್ರಚಾರ ಮಾಡಬೇಕು ಮತ್ತು ಪಠ್ಯಕ್ರಮಗಳಲ್ಲಿ ಇವರನ್ನು ಹೆಸರನ್ನು ಸೇರಿಸಬೇಕು. ಇದರಿಂದ ನಮ್ಮ ನಾಗರಿಕರಿಗೆ, ನಮ್ಮ ಜನತೆಗೆ, ನಮ್ಮ ವಿದ್ಯಾರ್ಥಿ ಸಮೂಹಕ್ಕೆ ಇವರ ಹೋರಾಟದ ಪರಿಚಯ ಆಗಬೇಕು ಅನ್ನೋ ದಿಸೆಯಲ್ಲಿ ನಾನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಈ ಮೂಲಕ ಆಗ್ರಹ ಮಾಡುತ್ತೇನೆ. ವಂದನೆಗಳು. ಅದೆಷ್ಟೋ ಮಹಾನ್ ವ್ಯಕ್ತಿಗಳ ತ್ಯಾಗ, ಬಲಿದಾನ ಮತ್ತು ಹೋರಾಟದ ಫಲವಾಗಿ ನಮ್ಮ ದೇಶ ಸ್ವಾತಂತ್ರ್ಯಗೊಂಡಿದೆ. ಇಂತಹ ಧೀಮಂತ ನಾಯಕರ ಹೋರಾಟದ ಬದುಕು ನಮ್ಮ ದೇಶದ ಯುವ ಜನತೆಯ ದೇಶ ಪ್ರೇಮವನ್ನು ಜಾಗೃತಗೊಳಿಸುತ್ತಿರಲಿ. ಭಾರತ್ ಮಾತಾ ಕಿ ಜೈ. ವಂದೇ
ಬೋಲೋ ಭಾರತ್ ಮಾತಾ ಕಿ. ಕ್ರಾಂತಿಕಾರಿ ಮೂರ್ಸರಪ್ಪ ಈಚಗೇರಿ ಅವರಿಗೆ